ಬಂಧುಗಳೇ ನಮಸ್ಕಾರ. CGVಯ ಪಯಣಕ್ಕೆ ಸ್ವಾಗತ. ನಾವಿಂದು ತುಮಕೂರಿನ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರದೇಶ, ಈ ಪ್ರದೇಶಕ್ಕೆ ಬಂದಿದ್ದೀವಿ. ಈ ಪ್ರದೇಶ ಅದಂದರೆ ಅಣ್ಣೆ ತೋಟ, ಹುರುಳಿ ತೋಟ, ಸಾಹುಕಾರ ತೋಟ ಅಂತಕ್ಕಂಥ ಒಂದು ಪ್ರದೇಶ. ಇದು ಅರ್ಬನ್ನು ಹೌದು, ರೂರಲ್ಲು ಹೌದು ಅಂತಕ್ಕಂಥ ಒಂದು ಪ್ರದೇಶ. ನೋಡಿ, ನನ್ನ ಹಿಂಭಾಗದಲ್ಲಿ ಈ ತೋಟಗಳು ಕಾಣಿಸ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಬಂಧುಗಳೇ, CGVಯ ಪಯಣವನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ ತುಮಕೂರಿನ ವಿಶೇಷವಾದ ಪ್ರದೇಶ ಅಣ್ಣೆ ತೋಟ ಹಾಗೂ ಸಾಹುಕಾರ ತೋಟ ಹಾಗೂ ಹುರುಳಿ ತೋಟ. ಬನ್ನಿ ನೋಡೋಣ. ನೋಡಿ ಬಂಧುಗಳೇ, ಇದು ನೋಡೋದಕ್ಕೆ ಇವಾಗ ತೋಟನೂ ಇದೆ, ಕೆಲವು ಮನೆಗಳಿದೆ. ಮೊದಲು ಇದೆಲ್ಲ ತೋಟ ಇತ್ತು. ಈ ತೋಟದ ಹಿನ್ನೆಲೆಯಲ್ಲಿ ನಮಗೆ ಬೆಟ್ಟ ಕಾಣಿಸ್ತಿದೆ. ನೋಡಿ ನೋಡಿ, ಈ ರೀತಿಯಾಗಿ ಹೀಗೆ ಇನ್ನೊಂದು ಬೆಟ್ಟ ಕಾಣಿಸ್ತಾ ಇದೆ. ಹಾಗೆ ನಾವು ನೋಡ್ತಾ ಬಂದರೆ ನೋಡಿ, ಅಲ್ಲಿ ಸ್ವಲ್ಪ ನೀರಿನ ಸೆಲೆ ಕಾಣಿಸ್ತಿದೆ ನಿಮಗೆ. ಆ ನೀರು ಬೇರೆ ಯಾವುದೂ ಅಲ್ಲ, ತುಮಕೂರಿನ ಅಮಾನಿ ಕೆರೆ. ಈ ತುಮಕೂರಿನ ಅಮಾನಿ ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಬಹಳಷ್ಟು ತೋಟಗಳಿದೆ. ಆ ಬಹಳಷ್ಟು ತೋಟಗಳ ಮಧ್ಯದಲ್ಲಿ ಅಲ್ಲಲ್ಲೇ ಮನೆ ಕಟ್ಕೊಂಡಿರ್ತಕ್ಕಂಥ ನಮಗೆ ಲಕ್ಷಣಗಳು, ಭಾಳಷ್ಟು ಮನೆಗಳು ಕಾಣಿಸುತ್ತೆ. ಅದಾದ ನಂತರ ಮುಂದೆ ನಾನು ತೋರಿಸ್ತೀನಿ. ಇತ್ತೀಚೆಗೆ ಇದೇ ಬಡಾವಣೆಯಲ್ಲಿ ಒಂದು ಖಾಸಗಿ ಶಾಲೆ ಓಪನ್ ಆಗಿದೆ. ಇದು ಆ ಖಾಸಗಿ ಶಾಲೆ ಇತ್ತೀಚೆಗೆ ಸುಮಾರು 1.5-2 ವರ್ಷಗಳಿಂದ ಈ ಖಾಸಗಿ ಶಾಲೆ ಆರಂಭ ಆಗಿದೆ. ಹಾಗೂ ಅಲ್ಲಲ್ಲೇ ಮನೆಗಳನ್ನು ನಾವು ಕಾಣ್ಬೋದು. ಮೊದಲು ಇದು ಪೂರ್ತಿ ತೋಟ. ಇದು ಬಹಳ ದೂರ ಏನಿಲ್ಲ, ತುಮಕೂರಿಗೆ ಬಹಳ ಸಮೀಪದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಇದು ವಾರ್ಡ್ ನಂಬರ್ 20 ಬರುತ್ತೆ. ಇಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ನಾವು ನಿಧಾನವಾಗಿ ನೋಡ್ತಾ ಹೋಗೋಣ. ಬನ್ನಿ ಬಂಧುಗಳೇ, ಮತ್ತೊಮ್ಮೆ CGV ಪ್ರಯಾಣಕ್ಕೆ ಎಲ್ಲರಿಗೂ ಸ್ವಾಗತ. ಈ ಎಣ್ಣೆ ತೋಟಕ್ಕೆ ಹೋಗ್ತಕ್ಕಂಥ ದಾರಿನಲ್ಲಿ ನಮಗೆ ವೈಸಿರಿ ಪದವಿ ಪೂರ್ವ ಕಾಲೇಜು ಅಂತಕ್ಕಂಥ ಒಂದು ಕಾಲೇಜ್ ಸಿಗುತ್ತೆ. ಅದರ ವೈಸಿರಿ ಕಾಂಪೌಂಡಲ್ಲೇ ಸಾಯಿಬಾಬಾ ದೇವಾಲಯ ಇದೆ. ಸಾಯಿಬಾಬಾ ದೇವಾಲಯ ಇಲ್ಲಿ ಪ್ರತಿ ದಿವಸ ವಿಶೇಷವಾದ ಪೂಜೆಗಳು ನಡೀತದೆ. ನೋಡಿ, ಈಗ ಆರತಿ ನಡೀತಾ ಇದೆ. ಸ್ವಾಮೀಜಿಯವರು ಆರತಿ ಮಾಡ್ತಾ ಇದ್ದಾರೆ. ವಿಶೇಷ ಸಾಯಿಬಾಬಾ ಆರತಿ ನಡೀತಾ ಇದೆ. ಈ ಒಂದು ಟ್ರಸ್ಟಿಂದ ಮ್ಯಾನೇಜ್ ಆಗ್ತಕ್ಕಂಥ ಈ ಆರತಿ ನಡೀತಾ ಇದೆ. ಇದು ಅಣ್ಣೆ ತೋಟ ಮತ್ತು ಸಾಹುಕಾರ ತೋಟದ ಒಂದು ವಿಶೇಷವಾದ ಒಂದು ಧಾರ್ಮಿಕ ಕೇಂದ್ರ. ನೋಡಿ, ಈಗ ಆರತಿ ನಡೀತಾ ಇದೆ. ಬಂಧುಗಳೇ, ನಾನು ಈಗಾಗಲೇ ಹೇಳಿದ ಪ್ರಕಾರ ಇದು ತೋಟದಲ್ಲೇ ಹಲವಾರು ಮನೆಗಳಿದೆ. ಮುಂದೆ ನೋಡಿ, ಈ ಕಡೆ ಎಲ್ಲ ಲೇಔಟ್ ಮಾಡ್ತಾ ಇದ್ದಾರೆ. ಇದು ಅಣೆ ತೋಟ, ಅದಕ್ಕಿಂತ ಮುಂದೆ ಈಗ ಸಾಹುಕಾರ ತೋಟ ಮತ್ತು ಹೆಂಚಿನ ಕಾರ್ಖಾನೆಗೆ ಹೋಗ್ತಕ್ಕಂಥ ರಸ್ತೆ ಇದು. ಈಗ ಹೋಗೋಣ ಬನ್ನಿ, ಇನ್ನೇನಿದೆ ಮುಂದೆ ನೋಡ್ತಾ ಹೋಗೋಣ. ಇದು ಹಳ್ಳಿಯ ರೀತಿಯ ವಾತಾವರಣ. ಔಷಧಿ ಹೊಡಿತಾ ಇದ್ದಾರೆ ಇವರು.
ಇದು ಸಾಹುಕಾರ ತೋಟದ ಈ ಕಡೆಯಿಂದ ನಾವು ನೋಡಿದಾಗ ಬೇರೆ ಆಂಗಲಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಶುಪಾಲನೆ ಭಾಳಷ್ಟು ಜನ ಮಾಡ್ತಾಯಿದ್ದಾರೆ. ಹಸುಗಳಲ್ಲಿ ಮೇಯ್ತಾ ಇದೆ, ಹುಲ್ಲು ಹಾಕ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಬೇರೆ ಬೇರೆ ಅವರದೇ ಸಾಹುಕಾರ ತೋಟದಲ್ಲಿ ಹಲವಾರು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅಲ್ಲಲ್ಲಿ ನಿಮ್ಮ ಮನೆಗಳು ತೋರಿಸ್ತಾ ಇದೆ ನೋಡಿ. ಇದು ಮನೆ ಕಟ್ಕೊಂಡಿರ್ತಕ್ಕಂಥದ್ದು. ಮುಂದೆ ಇನ್ನು ಅವರ ಆರ್ಥಿಕ ಜೀವನ ಏನೇನಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ ಬಂಧುಗಳೇ, ಇದೇ ಸಾಹುಕಾರ ತೋಟ ಅಥವಾ ಹುರುಳಿ ತೋಟ ಅಂತ ಕರಿತೀವಿ. ಇಲ್ಲಿ ಬಹಳಷ್ಟು ಮನೆಗಳು ಅಲ್ಲಲ್ಲೇ ತೋಟದಲ್ಲಿ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಈಗ ಅಲ್ಲಲ್ಲೆಲ್ಲ ಇನ್ನೂ ಕೆಲವು ಮನೆಗಳ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಕೆಲವು ಅಡಿಕೆ ತೋಟ ಕಾಣಿಸ್ಬೋದು. ಇನ್ನೂ ಸ್ವಲ್ಪ ಹಿಂಭಾಗದಲ್ಲಿ ಭಾಳಷ್ಟು ಜನ ನಮ್ಮ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇಲ್ಲಿನ ಬಹುತೇಕ ಜನರ ಮೂಲ ಕಸುಬು ವ್ಯವಸಾಯ ಆದರೂ ಭಾಳಷ್ಟು ಜನ ವ್ಯಾಪಾರ ಮಾಡ್ತಾರೆ. ಏನೇನು ವ್ಯಾಪಾರ ಮಾಡ್ತಾರೆ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇದು ಈ ಸಾಹುಕಾರ ತೋಟ ಮತ್ತು ಹಳೆ ಹೆಂಚಿನ ಕಾರ್ಖಾನೆ ಅಂತಲೂ ಕರೀತಾರೆ. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಹಳೆ ಹೆಂಚಿನ ಕಾರ್ಖಾನೆ ಅಂತ. ಈ ಏರಿಯಾದಲ್ಲಿ ಮೊದಲು ಹಳೆ ಹೆಂಚಿನ ಕಾರ್ಖಾನೆ ಇತ್ತು, ಅದಕ್ಕೋಸ್ಕರ ಈ ಏರಿಯಾಕ್ಕೆ ಹಳೆ ಹೆಂಚಿನ ಕಾರ್ಖಾನೆ ಅಂತಲೂ ಕರೀತಾರೆ.